ಮಧುಗಿರಿ ಬಸ್ ಸ್ಟಾಂಡ್ ಅಲ್ಲಿ ಕಾಲೇಜ್ ಹುಡುಗ ಹುಡುಗಿಯರಿಗೆ ಸ್ಫೂರ್ತಿಯಾಗಿದೆ. ಇಲ್ಲೂ ಯಾರೋ ಬೆಟ್ಟ ಗುಡ್ಡಗಳು ಹತ್ತಿಲ್ವ ಅಂತ ಕೇಳಬೇಡಿ. ನಿನ್ನಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ. ನಿಲ್ಸು ನಿಲ್ಸು ನಿಲ್ಸು. ಇವಳೇ ನಾವು ಮೊದಲು ಲವ್ ಮಾಡ್ತಿದ್ದು. ಸೆಂಟ್ರಲ್ ರೋಡ್ನಾಗೆ ಬಂದ್ಬಿಟ್ಟು ನಿಂತ್ವಿ ಅಂದ್ರೆ ರತ್ನಗಿರಿ ಅನ್ನೋ ಒಂದು ಊರಿಗೆ ಹೋಗ್ತೀವಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬೆಟ್ಟ ಅದು ಮೇನ್ ಬೆಟ್ಟ. ಇವೆಲ್ಲ ರತ್ನಗಿರಿಗೆನೆ ಸೇರುತ್ತೆ. ವಿಡಿಯೋ ಮಾಡ್ತಿದ್ರೆ ಹೆಂಗ್ ನೋಡ್ತಾರ ನೋಡ್ರಿ. ಹಾಯ್ ಹಲೋ ಗಾಯ್ಸ್, ನಾವೀಗ ಇರೋದು ಮಧುಗಿರಿ ಬಸ್ ಸ್ಟಾಂಡ್ ಅಲ್ಲಿ. ಈ ಬಸ್ ಸ್ಟಾಂಡ್ ಅದೆಷ್ಟೋ ಕಾಲೇಜ್ ಹುಡುಗ ಹುಡುಗಿಯರಿಗೆ ಸ್ಫೂರ್ತಿಯಾಗಿದೆ. ಕಾಲೇಜಿಗೆ ಬಂಕ್ ಹಾಕಿ ಆ ಬೆಟ್ಟ ಹತ್ತಿರೋ ಸನ್ನಿವೇಶಗಳನ್ನು ಇದಾವೆ. ಅಷ್ಟೇ ಅಲ್ಲದೆ ಅದೆಷ್ಟೋ ಲವ್ ಸಕ್ಸಸ್ಗಳು ಆಗಿದೆ, ಅದೆಷ್ಟೋ ಲವ್ಗಳು ಬ್ರೇಕಪ್ ಆಗಿದೆ. ಈ ರೋಡು ಮಡಕ್ಷಿರ ಮತ್ತೆ ಪಾವಗಡ ಮೇನ್ ರೋಡು. ಏನ್ ಸಕ್ಕತ್ತಾಯ್ತಲ್ವಾ. ಸುತ್ತಮುತ್ತ ಎಲ್ಲ ಬೆಟ್ಟ ಗುಡ್ಡಗಳು. ಇಲ್ಲೂ ಯಾರೋ ಬೆಟ್ಟ ಗುಡ್ಡಗಳು ಹತ್ತಿಲ್ವ ಅಂತ ಕೇಳಬೇಡಿ. ಅರ್ಥ ಆಯ್ತು ಅನ್ಸುತ್ತೆ. ಗಾಡಿ ನಿಲ್ಸು. ಆ ಪೊದೆಲ್ ಏನಾದ್ರು ಜೇನ್ಗಿನಿದ್ರೆ ನೋಡ್ಕೊಂಬತ್ತೀನಿ. ಒಂದ್ ಕಾಲದಲ್ಲಿ ಇದು ಎಷ್ಟು ಹೆವಿ ಡೇಂಜರ್ ರೋಡ್ ಅಂದ್ರೆ ತುಂಬಾನೇ ಡೇಂಜರ್ ಇತ್ತು. ಈಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಿನ್ನಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ. ಏನ್ ಗಾಂಡು ನನ್ನ ಮಕ್ಳು ಇದಾರೆ ಗುರು. ಯಪ್ಪ ಬೀಜ ಬಾಯಿಗೆ ಬಂದ್ಬಿಟ್ಟಿತ್ತು. ಏನು ಓವರ್ಟೇಕ್ ಮಾಡ್ತಾರೋ ಏನೋ. ಅದು ಎಲ್ಲಿಗೆ ಹೋಗ್ತಾರ ಅಷ್ಟು ಸ್ಪೀಡಾಗಿ? ಏನ್ ನೆಕ್ಕಕ್ಕೆ ಏನಾದ್ರು ಹೋಗ್ತಾರ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಇದು ನಮ್ಮ ಹೊಸಕೆರೆಯ ಕೆರೆ. ಹೆಸರಲ್ಲೇ ಕೆರೆ ಇದೆ, ಇದೊಂದು ಕೆರೆ. ಅಂತೂ ಇಂತೂ ಹೊಸಕೆರೆಗೆ ಬಂದ್ವಿ. ನಿಲ್ಸು ನಿಲ್ಸು ನಿಲ್ಸು. ಇವಳೇ ನಾವು ಮೊದಲು ಲವ್ ಮಾಡ್ತಿದ್ದು. ನಾನು ಮಾಡ್ತಿರ್ಲಿಲ್ಲಪ್ಪ, ಅವಳೇ ನಾನು ಮಾಡ್ತಿದ್ಲು. ಅವಳೇನಾದ್ರೂ ಈ ವಿಡಿಯೋ ನೋಡ್ಬಿಟ್ರೆ ಹುಡಿಕೊಬಂದ್ ಕೆರೆ ಕಿತ್ತೋಗಂಗ್ ಹೊಡಿತಾಳೆ. ಅವ್ರು ಯಾರ ಗುರು ನನಗೂ ಗೊತ್ತಿಲ್ಲ. ಜಸ್ಟ್ ಕಾಮಿಡಿ ಮಾಡಿದೆ ಅಷ್ಟೇ. ನನಗೂ ಹೆಣ್ಮಕ್ಳ ಮೇಲೆ ತುಂಬಾ ಗೌರವ ಇದೆ. ಅದಕ್ಕೆ ನಾನು ಇನ್ನ ಈಗಲೂ ಸಿಂಗಲ್ ಆಗೇ ಇದ್ದೀನಿ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಸೆಂಟ್ರಲ್ ರೋಡ್ನಾಗೆ ಬಂದ್ಬಿಟ್ಟು ನಿಂತ್ಕೊಂಡ್ಬಿಡು. ಮೇನ್ ರೋಡ್ ಅನ್ನೋದೇ ಮರ್ತ್ಬಿಟ್ಟವ್ರೆ. ಬಿಡಿ ಹೋಗ್ಲಿ. ಅವ್ರಿಗೇನು ಕಷ್ಟನೋ ಏನೋ, ಅವ್ರಿಗೂ ನೂರಾರು ಟೆನ್ಷನ್ಗಳಿರುತ್ತೆ. ಆಗ್ಲೇ ಹೇಳಿದ್ನಲ್ಲ, ಮಡಕ್ಷಿರ ಮತ್ತೆ ಪಾವಗಡ ಮೇನ್ ರೋಡ್ ಅಂತ. ಬಟ್ ನಾವು ಮಡಕ್ಷಿರಕ್ಕೂ ಹೋಗ್ತಿಲ್ಲ, ಪಾವಗಡಕ್ಕೂ ಹೋಗ್ತಿಲ್ಲ. ಇಲ್ಲೇ ಲೆಫ್ಟಿಗೆ ತಗೊಂತಿದ್ದೀವಿ. ಈ ರೋಡಲ್ಲಿ ಹೋದ್ರೆ ಯಾವ ಊರಿಗೆ ಹೋಗ್ತೀವಿ ಅಂದ್ರೆ ರತ್ನಗಿರಿ ಅನ್ನೋ ಒಂದು ಊರಿಗೆ ಹೋಗ್ತೀವಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತುಂಬಾ ಜನರಿಗೆ ರತ್ನಗಿರಿ ಅಂದ್ರೆ ತುಂಬಾ ಭಯ. ಅದು ಒಂದು ಚರಿತ್ರೆನೇ ಇದೆ. ಆ ಬೆಟ್ಟ, ಕೋಟೆ ಒಂದು ಅದ್ಭುತನೇ ಗುರು. ನಾವು ಅವಾಗಿಂದ ಟ್ರಾವೆಲ್ ಮಾಡ್ತಿದ್ದು ಕರ್ನಾಟಕ ರೋಡಲ್ಲಿ. ಇನ್ನ ಈ ಕಡೆಯಿಂದ ಈ ಕಡೆ ಫುಲ್ ಎಲ್ಲ ಆಂಧ್ರನೇ. ಅದೇ ಹೇಳಿದ್ನಲ್ಲ ರತ್ನಗಿರಿ. ಇಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ಒಂದೊಂದು ಹಳ್ಳಿಗಳಿದಾವೆ, ಚಿಕ್ಕ ಚಿಕ್ಕ ಹಳ್ಳಿಗಳು. ಈ ಹಳ್ಳಿ ಬಂದ್ಬಿಟ್ಟು ರಂಗನಹಳ್ಳಿ ಅಂತ, ತೆಲುಗಲ್ಲಿ ರಂಗನಪಲ್ಲಿ ಅಂತಾರೆ. ಬನ್ನಿ ಬನ್ನಿ, ಮುಂದೆಗಡೆ ಬೋಲ್ಡ್ ಇದೆ, ಬೇಕಾದ್ರೆ ತೋರಿಸ್ತೀನಿ, ಒಂದ್ಸಲ ನೋಡಿ. ಇಲ್ಲೇ 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 ಅದು ನೋಡಿ 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 ಒಂದ್ಸಲ. ಬ್ಲರ್ರಾಗಿ ಕಾಣಿಸ್ತಾ ಇದೆ, ಬಟ್ ನಾನು ಅಲ್ಲೊಂದು ಫೋಟೋ ಹಾಕಿರ್ತೀನಿ, ನೋಡ್ಕೊಂಬಿಡಿ. ಇನ್ನೊಂದು ಸ್ವಲ್ಪ ಮುಂದೆ ದೂರ ಹೋದರೆ ಅಲ್ಲೊಂದು ಹಳ್ಳಿ ಇದೆ. ಆ ಹಳ್ಳಿ ಬಂದ್ಬಿಟ್ಟು ವೆಂಕಟಪಲ್ಲಿ.
ರತ್ನಗಿರಿಗೆ ಈಗಲೇ ಹೋಗಲ್ಲ, ಈಗ ಸ್ವಲ್ಪ ರೈಟ್ ಸೈಡ್ಗೆ ಹೋಗ್ತೀವಿ ಗಿರಿನಾಯಕನ ಪಾಳ್ಯಕ್ಕೆ, ಅಲ್ಲಿಂದ ರತ್ನಗಿರಿಗೆ ಹೋಗ್ತೀವಿ. ನೋಡ್ರಿ ಈ ಬೆಟ್ಟನೋ ಅದ್ರ ಹಿಂದೆಗಡೆ ಇದೆಯಲ್ಲ ಬೆಟ್ಟ, ಆ ಬೆಟ್ಟನೋ ಅದ್ರ ಹಿಂದೆಗಡೆ ಇನ್ನೊಂದು ಇದೆಯಲ್ಲ ಬೆಟ್ಟ, ಅದು ಮೇನ್ ಬೆಟ್ಟ. ಇವೆಲ್ಲ ರತ್ನಗಿರಿಗೇ ಸೇರುತ್ತೆ. ಬನ್ನಿ ಹೀಗೆ ಮುಂದೆ ಹೋದರೆ ಒಂದು ದೇವಸ್ಥಾನ ಕಾಣುತ್ತೆ. ಅದು ಮುಂಚೆ ಹಳೆಯ ದೇವಸ್ಥಾನ ಇತ್ತು, ಅದೆಲ್ಲ ಕಿತ್ತಾಕಿ ಈಗ ಹೊಸ್ದಾಗಿ ರೆಡಿ ಮಾಡ್ತಾ ಇದ್ದಾರೆ. ಇದೇ ದೇವಸ್ಥಾನ. ಅಲ್ಲೊಂದು ಕಲ್ಲಿನ ದೇವಸ್ಥಾನ ಇತ್ತು, ಕಿತ್ತಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಊರು ಬಂದ್ಬಿಟ್ಟು ಗಿರಿನಾಯಕನ ಪಾಳ್ಯ. ಅಲ್ಲೂ ಫುಲ್ಲು ಜಾತ್ರೆ ಇದೆ. ನಿಮ್ಮೂರ ಜಾತ್ರೆಯಲ್ಲಿ ನನಗೊಂದು ಜೊತೆ ಬಳೆ ಕೊಡಿಸ್ತೀಯಾ? ನಿಮ್ಮೂರ ಜಾತ್ರೆಯಲ್ಲಿ ನಂಗೊಂದು ಜೊತೆ ಬಳೆ ಕೊಡಿಸ್ತೀಯಾ? ವಿಡಿಯೋ ಮಾಡ್ತಿದ್ರೆ ಹೆಂಗ್ ನೋಡ್ತಾರ ನೋಡ್ರಿ, ಯಾರೋ ದೊಡ್ಡ ಯೂಟ್ಯೂಬರ್ ಅನ್ಕೊಂಡ್ಬಿಟ್ಟವ್ರೆ. ಈಗ ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು 1 ಕಿಲೋಮೀಟರ್ ಇದೆ ನನ್ನ ತಂಗಿ ಮನೆ. ಬಾರೋ ಅಪರೂಪದ ಮುಳ್ಳಲ್ಲಿ